ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ನಾನು ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಒಂದು ಮುಹೂರ್ತಂ ಲುಕ್ನ ತೋರಿಸ್ತಾ ಇದ್ದೀನಿ. ಸೊ ಒಂದು ಆರ್ಟಿಸ್ಟ್ ಅಂತ ಹೇಳಿದ್ರೆ ಮೇಕಪ್ ಆರ್ಟಿಸ್ಟ್ಗೆ ಕಂಪ್ಲೀಟ್ ಸ್ಕಿನ್ ನಾಲೆಜ್ ಇರಬೇಕು. ಸ್ಕಿನ್ನಲ್ಲಿ ಇರುವಂಥ ಪ್ರಾಬ್ಲಮ್ಸ್ ಏನಂತ ಗೊತ್ತಿರಬೇಕು. ಯಾವ ಸ್ಕಿನ್ ಟೈಪ್ ಮೇಲೆ ಏನು ಪ್ರಾಡಕ್ಟ್ನ ಹಾಕಬೇಕಂತ ಪ್ರಾಪರಾಗಿ ಗೊತ್ತಿರಬೇಕು. ಸೊ ಆವಾಗಲೇ ಅವರು ಒಂದು ಮೇಕಪ್ ಆರ್ಟಿಸ್ಟ್. ಓಕೆ, ಸೊ ಇವಾಗ ನಾನು ನನ್ನ ಮೇಕಪ್ ಡೆಮೋ ಅಲ್ಲಿ ಸೊ ಯಾವ ಥರ ಒಂದು ಸ್ಕಿನ್ನ ಪ್ರಾಬ್ಲಮ್ಗಳನ್ನು ಹೈಡ್ ಮಾಡೋದು, ಪ್ರಾಬ್ಲಮ್ನ ಯಾವ ಥರ ಕಟ್ ಡೌನ್ ಮಾಡ್ಕೊಳ್ಳೋದು ಕಂಪ್ಲೀಟಾಗಿ ನನ್ನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಇವಾಗ ಒಂದು ಸ್ಕಿನ್ ಅಂತ ಹೇಳಿದ್ರೆ ಅದನ್ನು ಯಾವ ಥರ ಬ್ಲೆಂಡ್ ಮಾಡಬೇಕು, ಯಾವ ಥರ ಒಂದು ನೀಟಾಗಿ ಸೆಟಲ್ ಫಿನಿಶ್ ಕೊಡಬೇಕು, ಸೊ ಕಂಪ್ಲೀಟಾಗಿ ನನ್ನ ವಿಡಿಯೋದಲ್ಲಿ ಡಿಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಒಂದು ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ಅವರು ಮಾಡುವಂಥ ವರ್ಕ್, ಜಸ್ಟ್ ವರ್ಕ್ನ ಮಾತ್ರ ನೋಡಬೇಡಿ, ಅವ್ರು ಮಾಡುವಂಥ ಕಷ್ಟ ಪಡೋದಂತನೂ ನೋಡಿ. ಯಾಕಂತ ಹೇಳಿದ್ರೆ ತುಂಬಾ ಹೊತ್ತು ನಿಂತು ಕಾಲು ನೋವು ಮಾಡಿಕೊಂಡು, ಬೆನ್ನು ನೋವು ಮಾಡಿಕೊಂಡು, ಕೈ ನೋವು ಮಾಡಿಕೊಂಡು ಇದೆಲ್ಲ ಹೇಳ್ಕೊಡ್ತಾರೆ. ಸೊ ದಯವಿಟ್ಟು ನೀವು ಒಂದು ಮೇಕಪ್ ಆರ್ಟಿಸ್ಟ್ ಆಗ್ತಾ ಇದ್ದೀರಾ ಇಲ್ಲ ಕಲಿತಿದ್ದೀರಾ ಅಂತ ಹೇಳಿದ್ರೆ ಯಾರ್ದೋ ಒಂದು ಮೇಕಪ್ನ ನೋಡಿಬಿಟ್ಟು ಜಸ್ಟ್ ನೋಡಿ ನೀವೇನು ಮಾಡಿಬಿಡ್ತೀರಾ, ಗ್ಲೈಡ್ ಮಾಡಿಬಿಡ್ತೀರಾ. ಲೈಕ್ ಮಾಡಲ್ಲ, ಫಾಲೋ ಮಾಡಲ್ಲ, ಶೇರ್ ಮಾಡಲ್ಲ. ಅವರು ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗಷ್ಟು ಕಷ್ಟನೂ ಇರುತ್ತೆ, ಅಷ್ಟು ಪ್ರಾಬ್ಲಮ್ಸು ಇರುತ್ತೆ, ಅಷ್ಟು ಫೇಸ್ ಕೂಡ ಲೈಫಲ್ಲಿ ಮಾಡ್ತಾರೆ. ಸೊ ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ತುಂಬ ದೂರ ಎಲ್ಲ ಹೋಗಿ ಟ್ರಾವೆಲ್ ಮಾಡಿ ಮೇಕಪ್ ಮಾಡಿ ಎಲ್ಲ ಮಾಡಿ ಬರೋವಂಥ ಕ್ಲೈಂಟ್ ಆಗಲಿ, ಕ್ಲೈಂಟ್ಗೆ ಹ್ಯಾಂಡಲ್ ಮಾಡೋದಾಗಲಿ, ಎ ಟು ಝೆಡ್ ಮಾಡೋವಂಥ ವರ್ಕ್ ಕಷ್ಟಪಟ್ಟು ಅವರು ಸಹ ಮಾಡ್ತಾರೆ. ಸೊ ಮೇಕಪ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ಅವ್ರು ಕೊಡೋವಂಥ ಫಿನಿಶಿಂಗ್, ಅವ್ರು ಕಲಿಯುವಂಥ ವರ್ಕ್, ಅವ್ರು ಪಡೋವಂಥ ಕಷ್ಟ, ಸೊ ಎಲ್ಲನೂ ಅವರು ಕಲ್ತಿನೇ ಹೇಳ್ಕೊಡ್ತಾರೆ. ಮೇಕಪ್ ಆಗಲಿ, ಡೆಮೋ ಆಗಲಿ, ಕ್ಲೈಂಟಿಗೆ ಮಾಡೋದಾಗಲಿ ಅಷ್ಟೇ ನೀಟಾಗಿ ಫಿನಿಶಿಂಗ್ ಕೊಡ್ತಾರೆ. ಸೊ ದಯವಿಟ್ಟು ನೀವು ಒಂದು ಮೇಕಪ್ ಆರ್ಟಿಸ್ಟ್ ಆಗಿದ್ದರೆ ಪ್ಲೀಸ್ ನನ್ನ ಪೇಜನ್ನ ಫಾಲೋ ಮಾಡ್ಕೊಳ್ಳಿ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ತುಂಬಾ ಬೇಕಾಗಿದೆ ಫ್ರೆಂಡ್ಸ್. ಸೊ ಪ್ಲೀಸ್ ದಯವಿಟ್ಟು ಯಾರೆಲ್ಲ ಒಂದು ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ, ಯಾರೆಲ್ಲ ಒಂದು ಒಳ್ಳೆ ಮೇಕಪ್ ಆರ್ಟಿಸ್ಟ್ ಆಗಬೇಕಂತ ಇದ್ದೀರಾ, ಸೊ ನಾವು ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ. ಸೊ ನೋಡಿ, ಒಂದು ವಿಡಿಯೋನ ಯಾವ ಥರ ತೆಗಿಯೋದು, ಒಂದು ವಿಡಿಯೋ ಯಾವ ಥರ ಮಾಡ್ಕೊಳ್ಳೋದು ಕ್ಲೈಂಟಿಗೆ, ಇದೆಲ್ಲ ಕಂಪ್ಲೀಟಾಗಿ ನಾವು ಮಾಡ್ತೀವಿ. ಒಂದು ಆರ್ಟಿಸ್ಟ್ ಅಂದರೆ ಕಂಪ್ಲೀಟಾಗಿ ಎ ಟು ಝೆಡ್ ವರ್ಕ್ನ ಮಾಡೋಕ್ಕೆ ಬರಬೇಕು. ಒಂದು ಮೇಕಪ್ ಆರ್ಟಿಸ್ಟ್ಗೆ ಬರೀ ಮೇಕಪ್ಪೇ ಅಲ್ಲ, ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ, ಐಬ್ರೋಸ್ ಅದೆಲ್ಲ ಕಂಪ್ಲೀಟಾಗಿ ಮಾಡೋಕ್ಕೆ ಬರಬೇಕು. ಬರೀ ಮೇಕಪ್ ಮಾಡೋವಂಥ ಆರ್ಟಿಸ್ಟ್ನ ನಾವು ಮೇಕಪ್ ಆರ್ಟಿಸ್ಟ್ ಅಂತಾನೆ ಕರೆಯಲ್ಲ. ಸೊ ಎ ಟು ಝೆಡ್ ಮಾಡುವಂಥ ವರ್ಕ್ ಇರೋವಂಥ ಆರ್ಟಿಸ್ಟ್ಗೆ ನಾವು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಂತ ಕರಿತೀವಿ. ಸೊ ದಯವಿಟ್ಟು ಫ್ರೆಂಡ್ಸ್ ಎಲ್ಲರೂ ನನ್ನ ಪೇಜನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನಿಮ್ಮಿಂದ ಒಂದು ಹೆಲ್ಪ್ ಫ್ರೆಂಡ್ಸ್ ನಾನು ಕೇಳ್ತಾ ಇದ್ದೀನಿ, ನನಗೋಸ್ಕರ ಸ್ವಲ್ಪ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಗಾಯ್ಸ್.